ಶ್ರೀ ಗುರುಭ್ಯೋ ನಮಃ. ನಾವು ಕಾರ್ತಿಕ ಪುರಾಣದ ಬಗ್ಗೆ ತಿಳಿಯುತ್ತಾ ಬರುತ್ತಿದ್ದೇವೆ. ಕಾರ್ತಿಕ ಮಹಿಮೆಯನ್ನು ಹಾಗೆ ಕಾರ್ತಿಕ ಒಂದು ಮಾಸದ ಮಹಿಮೆಯನ್ನು ತಿಳಿಯುತ್ತಾ ಬರುತ್ತಿದ್ದೇವೆ. ಇವತ್ತು 4ನೇ ದಿನ. 3ನೆಯ ಅಧ್ಯಾಯದಲ್ಲಿ ನಾವು 3 ಪಿಶಾಚಿಗಳಿಗೆ ಹೇಗೆ ಮೋಕ್ಷ ಸಿಕ್ಕಿತು ಎಂಬುದನ್ನು ತಿಳಿದೆವು. ಅದೇ ರೀತಿ ಇವತ್ತಿನ ದಿನ ದೀಪದಾನದ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಹೇ ಶಿವಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ. ಹೇ ಗಿರಿಜಾಪತಿ ಭವಾನಿ ಶಂಕರ ಶಿವಶಂಕರ ಶಂಭೋ. ಶಿವಶಂಕರ ಶಂಭೋ ಶಿವಶಂಕರ ಶಂಭೋ. ಹೇ ಶಿವಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ. ಗಜಚರ್ಮಾಂಬರ ಚಂದ್ರಕಲಾಧರ ಶಿವಶಂಕರ ಶಂಭೋ. ಹೇ ಶಿವಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ. ಜನಕ ಮಹಾರಾಜರು ಪುನಃ ವಸಿಷ್ಠ ಮಹಾರಾಜನನ್ನು ಕುರಿತು, ಎಲೆ ಮುನಿಕುಲಪತಿಯೇ, ಮಹಾನುಭಾವ, ತಾವು ಕಾರ್ತಿಕ ಸೋಮವಾರ ವ್ರತ ಮಹಿಮೆಯನ್ನು, ಪಿಶಾಚಿಗಳ ವಿಮುಕ್ತಿಯ ವಿಚಾರವನ್ನು ವಿಸ್ತಾರವಾಗಿ ಹೇಳಿ ನಮ್ಮನ್ನು ಆನಂದ ತುಂದಿಲರನ್ನಾಗಿ ಮಾಡಿದ್ದೀರಿ. ತಮ್ಮ ವಾಕ್ಯಾಮೃತವನ್ನು ಎಷ್ಟು ಕೇಳಿದರೂ ತೃಪ್ತಿಯಿಲ್ಲ. ಆದುದರಿಂದ ಕಾರ್ತಿಕ ಮಾಸದಲ್ಲಿ ಯಾವ ದಾನವು ಮುಖ್ಯವೋ ಅದನ್ನು ಹೇಗೆ ಆಚರಿಸಬೇಕು ವಿವರವಾಗಿ ತಿಳಿಸಬೇಕು ಎಂದಾಗ, ಆಗಲಿ ವಸಿಷ್ಠ ಮುನಿಯು, ಎಲೆ ರಾಜಶ್ರೇಷ್ಠ, ಮಾನವರು ಯಾವಾಗ ಯಾವ ದಾನವು ಮಾಡಿದರೂ ಫಲ ಉಂಟು. ಅದೇ ದಾನವನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದರೆ ಅಧಿಕ ಫಲ ಉಂಟು. ಶಿವ ಪ್ರೀತ್ಯರ್ಥವಾಗಿ ಶಿವಾಲಯದಲ್ಲಾಗಲಿ, ವಿಷ್ಣು ಪ್ರೀತ್ಯರ್ಥವಾಗಿ ವಿಷ್ಣುವಿನ ದೇವಾಲಯಗಳಾಗಲಿ, ಪ್ರದೋಷ ಕಾಲದಲ್ಲಿ ಶಿವಕೇಶವರ ಸನ್ನಿಧಿಯಲ್ಲಾಗಲಿ, ಅವುಗಳ ಶಿಖರದ ಮೇಲಾಗಲಿ, ಮಂಟಪ, ದ್ವಾರ, ಗೋಪುರಗಳಲ್ಲಾಗಲಿ ದೀಪವನ್ನು ಹಚ್ಚಿದರೆ ಅವರ ಪಾಪಗಳೆಲ್ಲವೂ ನಶಿಸುವುವು. ಇಲ್ಲವೇ ದೀಪ ಹಚ್ಚಿದ ಅಣಬೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ ಅವರ ಪಾಪಗಳೆಲ್ಲವೂ ನಾಶವಾಗುವುವು. ಮೇಲೆ ಹೇಳಿದ ರೀತಿಯಲ್ಲಿ ಆ ದೀಪವನ್ನು ಹಸುವಿನ ತುಪ್ಪದಿಂದಾಗಲಿ, ಎಳ್ಳೆಣ್ಣೆಯಿಂದಾಗಲಿ, ಕೊಬ್ಬರಿ ಎಣ್ಣೆಯಿಂದ ಆಗಲಿ ಹಚ್ಚಿಸಿ ಇರಬಹುದು. ಹೀಗೆ ಮಾಡುವುದರಿಂದ ಅಧಿಕ ಫಲ ಉಂಟು. ಈ ದಿನಗಳಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿದವರು ಜ್ಞಾನವಂತರು, ಧರ್ಮಾತ್ಮರು, ಪರೋಪಕಾರ ಪರಾಯಣರು, ಸರ್ವಧರ್ಮವನ್ನು ಅರಿತವರೂ ಆಗುವರು. ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದವರು ಐಶ್ವರ್ಯವಂತರಾಗುವರು. ಇನ್ನು ಇಪ್ಪೆಣ್ಣೆಯಿಂದ ಆಗಲಿ, ಕೊಬ್ಬರಿ ಎಣ್ಣೆಯಿಂದ ಆಗಲಿ ದೀಪಾರಾಧನೆ ಮಾಡಿದಲ್ಲಿ ಪುಣ್ಯವಂತರಾಗುವರು. ದೃಢ ಭಕ್ತಿಯಿಂದ ನಿಷ್ಕಾಮದಿಂದ ದೇವರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿದವರು ವೈಕುಂಠವಾಗಲಿ ಕೈಲಾಸವಾಗಲಿ ಸೇರುವರು. ಯಾವುದಾದರೂ ಕೋರಿಕೆಯಿಂದ ಶಿವ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿದವರು ಶಿವ ಸಾಯುಜ್ಯವನ್ನು ಹೊಂದುವರು. ಈ ವಿಷಯವಾಗಿ ಪ್ರಸಿದ್ಧವಾದ ಒಂದು ಇತಿಹಾಸ ಉಂಟು. ಅದನ್ನು ನಿನಗೆ ಹೇಳುವೆನು, ಶ್ರದ್ಧೆ ಭಕ್ತಿಯಿಂದ ಆಲಿಸು. ಹಿಂದೆ ಪಾಂಚಾಲ ದೇಶದಲ್ಲಿ ಕುಬೇರನಿಗಿಂತಲೂ ಅಧಿಕ ಧನವಂತನಾದ ಒಬ್ಬ ನರಪಾಲನಿದ್ದನು. ಆತನಿಗೆ ಸಂತಾನವಿಲ್ಲದೆ ಮಕ್ಕಳನ್ನು ಪಡೆಯುವ ಅಪೇಕ್ಷೆಯಿಂದ ಒಂದು ದಿನ ಗೋದಾವರಿ ನದಿ ತೀರಕ್ಕೆ ಹೋಗಿ ಅಲ್ಲಿಯೇ ಬಹುಕಾಲ ತಪಸ್ಸನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದನು. ಹೀಗಿರಲಾಗಿ ಒಂದು ದಿನ ಪಿಪ್ಪಳಾದು ಎಂಬ ಮುನಿ ಅಲ್ಲಿಗೆ ಬಂದು, ಏತಕ್ಕಾಗಿ ನೀನು ಹೀಗೆ ತಪಸ್ಸನ್ನಾಚರಿಸುತ್ತಿದ್ದೀಯೇ ಎಂದು ರಾಜನನ್ನು ಪ್ರಶ್ನಿಸಿದನು. ರಾಜನು ಸಂತಾನಾಪೇಕ್ಷೆಯಿಂದ ಈ ರೀತಿ ತಪಸ್ಸನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದನು. ಆಗ ಋಷಿಪುಂಗನು, ಬ್ರಾಹ್ಮಣಾನುಮತಿಯಿಂದ ಶಿವನಿಗಿಷ್ಟವಾದ ಕಾರ್ಯವನ್ನು ಮಾಡಿದ್ದಲ್ಲಿ ನಿನಗೆ ತಪ್ಪದೇ ಪುತ್ರ ಪ್ರಾಪ್ತಿ ಉಂಟಾಗುವುದು ಎಂದರು. ಆ ರಾಜನು ಸ್ವಗೃಹಕ್ಕೆ ಬಂದು ವಿದ್ವಾಂಸರಾದ ಬ್ರಾಹ್ಮಣರನ್ನು ಕೇಳಲು ಅವರು ಕಾರ್ತಿಕ ಮಾಸದಲ್ಲಿ ವಿಶೇಷ ಭಕ್ತಿಯಿಂದ ಶಿವಾಲಯದಲ್ಲಿ ದೀಪಾರಾಧನೆಯನ್ನು ನಡೆಸಿದರೆ ಪುತ್ರ ಪ್ರಾಪ್ತಿ ಉಂಟಾಗುವುದು ಎಂದು ಹೇಳಿದರು. ಆದುದರಿಂದ ರಾಜನು ಕಾರ್ತಿಕ ಮಾಸ ಪೂರ್ತಿಯಾಗಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿಸಿದರು. ಕೆಲ ಕಾಲಾನಂತರ ರಾಣಿಯು ಗರ್ಭವತಿಯಾದಳು. ಕ್ರಮವಾಗಿ 9 ತಿಂಗಳು ಕಳೆದು 10ನೆಯ ತಿಂಗಳಲ್ಲಿ ಆಕೆಯ ಒಂದು ಶುಭ ದಿನದಲ್ಲಿ ಪುತ್ರನುದಯಿಸಿದನು. ರಾಜನು ಆಚರಿಸಿದ್ದ
ದೀಪಾರಾಧನಾ ಮಹಿಮೆಯಿಂದ ಆನಂದ ಪರವಶನಾಗಿ ತನ್ನ ರಾಜ್ಯದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ದೀಪಾರಾಧನೆಯನ್ನು ಮಾಡಬೇಕು ಎಂದು ಆಜ್ಞಾಪಿಸಿದನು. ಆ ಪುತ್ರನಿಗೆ ಶತ್ರುಂಜಯ ಎಂದು ನಾಮಕರಣ ಮಾಡಿದರು. ಆ ಬಾಲಕನು ಹೆಚ್ಚು ಸೌಂದರ್ಯಯುತವನಾಗಿ ಶುಕ್ಲ ಪಕ್ಷದ ಚಂದ್ರನಂತೆ ಕಂಗೊಳಿಸುತ್ತಿದ್ದನು. ಹೀಗಿರಲು ಬಾಲಕನಿಗೆ 18 ವರ್ಷಗಳ ಯೌವನವು ಅಂಕುರಿಸಿತು. ತಂದೆ ತಾಯಿಯ ಪ್ರೀತಿ, ಪ್ರಜೆಗಳ ಕಾಳಜಿ ಇವನನ್ನು ದಾರಿ ತಪ್ಪಿಸಿತು. ಜೂಜಾಡುವುದು, ಪರಸ್ತ್ರೀಲೋಲನಾಗಿ ಧನಮದಾಂತನಾಗಿ ದುರ್ವ್ಯಾಪಾರಕ್ಕಿಳಿದನು. ಒಂದು ದಿನ ತಿರುಗುತ್ತಿರಲು ಒಬ್ಬ ವಿಪ್ರವರ್ತಿಯ ಪತಿಯು ಆತನ ಕಣ್ಣಿಗೆ ಬಿದ್ದಳು. ಅವಳು ತುಂಬ ಸುಂದರಿಯಾಗಿ, ಕಮಲದಂತೆ ಕಣ್ಣುಗಳು, ತೊಂಡೆ ಹಣ್ಣಿನಂತೆ ತುಟಿಗಳು, ಗಿಳಿಯಂತೆ ಮಧುರ ವಾಕ್ಯಗಳುಳ್ಳವಳಾಗಿದ್ದಳು. ಅತ್ಯಂತ ರೂಪವತಿಯೂ ಸೌಂದರ್ಯ ರಾಶಿಯೂ ಆಗಿ ವಿರಾಜಿಸುತ್ತಿದ್ದಳು. ಆಕೆಯನ್ನು ರಾಜಪುತ್ರನು ನೋಡಿದ ಕೂಡಲೇ ಮೋಹಪರವಶನಾಗಿ ಆಕೆಯ ತನ್ನ ಕೋರಿಕೆಯನ್ನು ತಿಳಿಸಿದನು. ನಂತರ ಇವಳೂ ಸಹ ರಾಜನ ಮಾತುಗಳಿಗೆ ಮೋಹಿತಳಾಗಿ ಪ್ರತಿದಿನವೂ ಅರ್ಧರಾತ್ರಿ ಸಮಯದಲ್ಲಿ ತನ್ನ ಪತಿಯು ಸುಖನಿದ್ರೆಯಲ್ಲಿರುವಾಗ ರಾಜಪುತ್ರನಿಂದ ಏರ್ಪಡಿಸಿದ್ದ ರಹಸ್ಯ ಗೃಹಕ್ಕೆ ತೆರಳುತ್ತಿದ್ದಳು. ಕೊಂಚ ಕಾಲ ನಂತರ ಈ ವಿಷಯವು ಆ ಬ್ರಾಹ್ಮಣೋತ್ತಮನಿಗೆ ತಿಳಿಯಿತು. ಈ ವಿಚಾರವನ್ನು ತಿಳಿದು ಅತಿ ದುಃಖಿತನಾಗಿ ಕೊಲೆ ಮಾಡಬೇಕೆಂದು ಹೊಂಚಾಕಿದನು. ಈ ವಿಧವಾಗಿ ನಡೆದು ಬರುತ್ತಿರಲು ಕಾರ್ತಿಕ ಶುದ್ಧ ಪೌರ್ಣಿಮಾ ದಿನ ಆ ರಾಜನು ಮತ್ತು ಆ ಸುಂದರಿ ಪತಿಮಣಿಯು ಒಂದು ದೇವಾಲಯವನ್ನು ಸಂಕೇತ ಸ್ಥಳವಾಗಿ ಏರ್ಪಡಿಸಿಕೊಂಡಿದ್ದರು. ಹೀಗೂ ಈ ವಿಷಯವು ಬ್ರಾಹ್ಮಣನಿಗೆ ತಿಳಿಯಿತು. ಅಂದು ಅವರು ಬರುವುದಕ್ಕೆ ಮುಂಚಿತವಾಗಿಯೇ ದೇವಾಲಯವನ್ನು ಸೇರಿ ಗರ್ಭಗುಡಿಯಲ್ಲಿ ಅವರಿಗಾಗಿ ಹೊಂಚು ಹಾಕಿಕೊಂಡು ಕಾದಿದ್ದನು. ಹೀಗಿರುವಾಗ ಅವರಿರುವರು ಒಂದಾಗುವಾಗ ರಾಜಕುಮಾರನು ದೀಪವಿದ್ದರೆ ಚೆನ್ನಾಗಿರುತ್ತದಲ್ಲವೇ ಎಂದು ಹೇಳಿದಾಗ ಆ ಸುಂದರಿಯು ಅವಳ ಸೆರಗನ್ನು ಹರಿದು ಬತ್ತಿಯನ್ನಾಗಿ ಮಾಡಿ ಸಮೀಪದಲ್ಲೇ ಇದ್ದ ಎಣ್ಣೆ ಅಣಬೆಯನ್ನು ತಂದುಕೊಟ್ಟಳು. ಅವರಿರುವರು ದೀಪಾರಾಧನೆಯನ್ನು ಮಾಡಿದರು. ಇವರಿರುವರು ಅಧಿಕ ಸಂತೋಷದಲ್ಲಿ ಇದ್ದುದನ್ನು ಕಂಡು ಆ ಬ್ರಾಹ್ಮಣನು ಇಬ್ಬರನ್ನೂ ಸಾಯಿಸಿದನು. ಅದೇ ಥರ ರಾಜಕುಮಾರನು ಆ ಒಂದು ಬ್ರಾಹ್ಮಣನನ್ನು ಅದೇ ಕತ್ತಿಯನ್ನು ತೆಗೆದುಕೊಂಡು ಸಾಯಿಸಿದನು. ಇದಾದ ಕೆಲವು ಕ್ಷಣಗಳ ನಂತರ ಮೂವರು ಮೃತಪಟ್ಟರು. ಅಂದೇ ಆ ಮೂವರು ಮೃತರಾದ ಮೇಲೆ ಯಮಭಟರು ಬ್ರಾಹ್ಮಣನನ್ನು ಬಂಧಿಸಿದರು. ಆ ಸುಂದರಿಯನ್ನು, ರಾಜಕುಮಾರನನ್ನು ಶಿವದೂತರು ವಿಮಾನಕ್ಕೇರಿಸಿಕೊಂಡು ಕೈಲಾಸಕ್ಕೆ ಪ್ರಯಾಣ ಬೆಳೆಸಿದರು. ಇದನ್ನು ವೀಕ್ಷಿಸಿದ್ದ ಆ ಬ್ರಾಹ್ಮಣನು ದೂತರೊಡನೆ ಇಂತೆಂದನು: ಅವರಿರುವರು ಪಾಪವನ್ನಾಚರಿಸಿದವರು. ನಾನಾದರೂ ತಪೋನಿಷ್ಠಾಗರಿಷ್ಠನಾಗಿ ಸದಾಚಾರವರ್ತಿಯಾಗಿಯೂ ಇದ್ದವನು. ನನ್ನನ್ನೀಗ ನೀವು ಕೈಕಾಲುಗಳನ್ನು ಕಟ್ಟಿಹಾಕಿ ಕರೆದುಕೊಂಡು ಹೋಗುತ್ತಿದ್ದೀರಿ. ನಿಮ್ಮಂಥವರೇ ಹೀಗೆ ಧರ್ಮ ವಿರುದ್ಧಾಚರಣೆಯಂ ಗೈಯುವುದಾದರೆ ಇಂಥವರ ಮಾತೇಕೆ ಎಂದು ಪ್ರಶ್ನಿಸಲು ಆ ಶಿವದೂತರು ಬ್ರಾಹ್ಮಣನನ್ನು ಕುರಿತು ಇಂತೆಂದರು: ಎಲೈ ಬ್ರಾಹ್ಮಣೋತ್ತಮನೇ, ಇಂದು ಕಾರ್ತಿಕ ಶುದ್ಧ ಪೂರ್ಣಿಮಾ ಸೋಮವಾರವಾಗಿದೆ. ಈ ದಿನ ಪಾಪರಾಶಿಯಾದರೂ ಈ ದಿನ ಎಂತಹ ಪಾಪಾತ್ಮರಾದರೂ ತಿಳಿದು ತಿಳಿಯದೇನೋ ದೀಪಾರಾಧನೆಯನ್ನು ಮಾಡಿದರೆ ಅವರ ಪಾಪವೆಲ್ಲವೂ ನಿವೃತ್ತಿಯಾಗಿ ಅವರು ಮೋಕ್ಷವನ್ನು ಹೊಂದುವರು. ಈಕೆಯು ತನ್ನ ಸೆರಿಗೆಯಿಂದ ಬತ್ತಿಯನ್ನು ಮಾಡಿ ಮೋಕ್ಷಾರ್ಹಳಾದಳು. ಅದೇ ರೀತಿ ರಾಜನು ದೀಪಾರಾಧನೆಯನ್ನು ಮಾಡಿ ಮುಕ್ತಿ ಹೊಂದಿದನು. ಇದೆಲ್ಲವನ್ನು ಕೇಳಿದ ರಾಜಕುಮಾರನು, ನಿಮ್ಮ ಮಾತುಗಳು ಸರಿಯಲ್ಲ. ನಾವು ಮೂವರೂ ಒಂದೇ ಸಮಯದಲ್ಲಿ ಶಿವಾಲಯದಲ್ಲಿ ಮರಣ ಹೊಂದಿದ್ದೇವಲ್ಲವೇ? ಆದುದರಿಂದ ನಾವು ಮೂವರಿಗೂ ಪುಣ್ಯ ಪಾಪಗಳು ಸಮವಾಗಬೇಕಲ್ಲವೇ? ನಾನು ತಂದ ದೀಪ ಪಾತ್ರೆಯನ್ನು ಆ ಬ್ರಾಹ್ಮಣನಿಗೇ ದಾನವಾಗಿ ಕೊಡಬೇಕೆಂದಿದ್ದೆನು. ನಾನು ತಂದ ಎಣ್ಣೆ ಫಲವನ್ನು ಹಂಚಿಕೊಳ್ಳಬೇಕಲ್ಲವೇ? ಆದುದರಿಂದ ಬ್ರಾಹ್ಮಣನನ್ನು ಬಂಧನದಿಂದ ವಿಮುಕ್ತರನ್ನಾಗಿ ಮಾಡಿ ಎಂದು ರಾಜನು ಶಿವಕಿಂಕರರೊಡನೆ ಹೇಳಿದನು. ಇವೆಲ್ಲವನ್ನೂ ಕೇಳಿದ ಶಿವಕಿಂಕರರು ಬ್ರಾಹ್ಮಣನನ್ನು ಆ ವಿಮಾನದಲ್ಲಿ ಏರಿಸಿ ಕೈಲಾಸಕ್ಕೆ ಕರೆದೊಯ್ದರು. ದೀಪಾರಾಧನೆ ಮಹಿಮೆ ಎಷ್ಟೊಂದು ಫಲವನ್ನು ಕೊಡುತ್ತದೆ ಎಂದು ಕಂಡರಾ? ಎಲೈ ಜನಕ ಮಹಾರಾಜನೇ, ಆಕೆಯ ನಡತೆ, ರಾಜನ ಕೆಲಸಗಳು, ಬ್ರಾಹ್ಮಣನ ನಡವಳಿಕೆ ಎಲ್ಲವನ್ನೂ ಕಂಡೆಯಾ? ಅವರು ಕಾರ್ತಿಕ ಶುದ್ಧ ಪೌರ್ಣಿಮಾ ಸೋಮವಾರದಂದು ದೀಪಾರಾಧನೆಯನ್ನು ಮಾಡಿದ ಫಲವಾಗಿ ಮೋಕ್ಷಾರ್ಹರಾದರು.
ಆದುದರಿಂದ ನಾನು ತಿಳಿಸುವುದೇನೆಂದರೆ, ದೀಪಾರಾಧನೆಯಿಂದ ಇಷ್ಟೊಂದು ಫಲವಿರುವಾಗ ಪ್ರತಿ ಮಾನವನು ಕಾರ್ತಿಕ ಮಾಸದಲ್ಲಿ ತಪ್ಪದೆ ದೀಪಾರಾಧನೆಯನ್ನು ಮಾಡುವುದೊಳ್ಳೆಯದು ಮತ್ತು ಶ್ರೇಷ್ಠವಾದದ್ದು. ಶಕ್ತ್ಯಾವಕಾಶವಿದ್ದು ಹೀಗೆ ಆಚರಿಸಿದವರು ನರಕದಲ್ಲಿ ಬಾಧೆಯನ್ನು ಅನುಭವಿಸುವರು ಎಂದು ಪುರಾಣಗಳು ತಿಳಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ಪೂರ್ತಿಯಾಗಿ ಎಲ್ಲ ದಿನಗಳಲ್ಲಿ ಯಾರು ಹರಿಹರರ ದೇವಾಲಯಗಳಲ್ಲಿ ನಕ್ಷತ್ರಮಾಲೆ ಉಪಾಧಿಯಲ್ಲಿ ದೀಪಾರಾಧನೆಯನ್ನು ನಡೆಸಿದವರು ಜನ್ಮರಾಹಿತ್ಯವನ್ನು ಪಡೆದು ಜ್ಞಾನಿಯಂತಾಗಿ ಪಾಪವರ್ಜಿತರಾಗಿ ಪರಬ್ರಹ್ಮನಲ್ಲಿ ಐಕ್ಯರಾಗುವರು. ಆದುದರಿಂದ ನೀನೂ ಕೂಡ ಕಾರ್ತಿಕ ಮಾಸದಲ್ಲಿ ಹರಿಹರಾಲಯಗಳಲ್ಲಿ ನಕ್ಷತ್ರಮಾಲೆಯಂತೆ ದೀಪವನ್ನು ಹಚ್ಚಿ ಧನ್ಯಾತ್ಮನಾಗು. ಆದ್ದರಿಂದ ನಿನಗೆ ಮೋಕ್ಷವು ತಪ್ಪದೇ ಲಭಿಸುವುದು ಎಂದು ವಸಿಷ್ಠ ಮಹಾಮುನಿಗಳು ಹೇಳಿದರು. ಶಂಭೋ ಶಂಕರ ನಮಃ ಶಿವಾಯ, ಸಾಂಬ ಸದಾ ಶಿವ ನಮಃ ಶಿವಾಯ, ಕೈಲಾಸಾಧಿಪ ನಮಃ ಶಿವಾಯ, ಸಾಂಬ ಸದಾ ಶಿವ ನಮಃ ಶಿವಾಯ. ಹೀಗೆ ಕಾರ್ತಿಕ ದೀಪದ ಮಹತ್ವವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದೆವು. ಅದೇ ರೀತಿ ಮುಂದಿನ ಅಧ್ಯಾಯದಲ್ಲಿ ಒಂದು ಚಿಕ್ಕ ಇಲಿಗೆ ಹೇಗೆ ಮೋಕ್ಷ ಸಿಕ್ಕಿದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಸ್ಕಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ದೀಪದಾನ ಮಹಿಮೆ ಎಂಬ 4ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.